ಸ್ನೇಹಿತರೆ ನಮಸ್ತೆ. ನನ್ನ ಜ್ಞಾನಕ್ರಾಂತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ನಾವು ಈಗಾಗಲೇ 2 ತರಗತಿಗಳಲ್ಲಿ ಕರ್ನಾಟಕದ ಭೂಗೋಳಶಾಸ್ತ್ರದ ರಿವಿಷನನ್ನು ಮಾಡಿದ್ದು ಸ್ನೇಹಿತರೆ. ಅದರ ಮುಂದುವರೆದ ಭಾಗವನ್ನು ಪರೀಕ್ಷಾ ದೃಷ್ಟಿಯಿಂದ ನಾವು ಅಭ್ಯಸಿಸೋಣ ಸ್ನೇಹಿತರೆ. ಇವುಗಳು ಭಾಳಷ್ಟು ಯೂಸ್ಫುಲ್ ಆಗ್ತವೆ ಪರೀಕ್ಷಾ ದೃಷ್ಟಿಯಿಂದ. ಬನ್ನಿ ಸ್ನೇಹಿತರೆ, ಚರ್ಚೆಯನ್ನು ಆರಂಭಿಸೋಣ. ನಾನು ಹೇಳುವಂತಹ ಈ ತರಗತಿಗಳು PC-ಯಿಂದ ಹಿಡಿದು DC-ವರೆಗಿನ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಅನುಕೂಲವಾಗುವಂತಹ ನಿಟ್ಟಿನಲ್ಲಿ ಈ ತರಗತಿಗಳನ್ನು ನಾನು ಮಾಡುತ್ತಿದ್ದೇನೆ ಸ್ನೇಹಿತರೆ. ನನ್ನ ಜ್ಞಾನಕ್ರಾಂತಿ ಯೂಟ್ಯೂಬ್ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಬನ್ನಿ ಚರ್ಚೆಯನ್ನು ಆರಂಭಿಸೋಣ. ಕರ್ನಾಟಕದ ವಾಯುಗುಣ ಸ್ನೇಹಿತರೆ, ಕರ್ನಾಟಕದಲ್ಲಿ ಉಷ್ಣವಲಯದ ಮಾನ್ಸೂನ್ ವಾಯುಗುಣ ಇದೆ. ಕರ್ನಾಟಕದಲ್ಲಿ ಉಷ್ಣವಲಯದ ಮಾನ್ಸೂನ್ ವಾಯುಗುಣ ಇದೆ. ಅತಿಶಾಖ ಮತ್ತು ತೇವಾಂಶವುಳ್ಳ ಬೇಸಿಗೆ ಹಾಗೂ ತಂಪಾದ ಮತ್ತು ಶುಷ್ಕ ಚಳಿಗಾಲ ಇಲ್ಲಿ ನಮ್ಮ ಕರ್ನಾಟಕದಲ್ಲೇ ಕಂಡುಬರ್ತದೆ. ಅತಿಶಾಖ ಮತ್ತು ತೇವಾಂಶವುಳ್ಳ ಬೇಸಿಗೆ ಹಾಗೂ ತಂಪಾದ ಮತ್ತು ಶುಷ್ಕ ಚಳಿಗಾಲ ಕಂಡುಬರ್ತದೆ. ಇನ್ನು ವಾಯುಗುಣದ ಋತುಗಳನ್ನು ನಮ್ಮ ಕರ್ನಾಟಕದಲ್ಲಿ ಹೇಗೆ ಯಾವ ಭಾಗಗಳಾಗಿ ವಿಂಗಡಿಸಲಾಗಿದೆ ಅಂತ ನೋಡೋಣ. ಕರ್ನಾಟಕದ ವಾರ್ಷಿಕ ವಾಯುಗುಣವನ್ನು 4 ಭಾಗಗಳಾಗಿ ವಿಂಗಡಿಸಿದ್ದಾರೆ ಸ್ನೇಹಿತರೆ. ಎಷ್ಟು? 4 ಭಾಗಗಳಾಗಿ ವಿಂಗಡಿಸಲಾಗಿದೆ. ಅಲ್ಲಿ ಬೇಸಿಗೆ ಕಾಲ ಮಾರ್ಚ್ ಟು ಮೇ, ಬೇಸಿಗೆ ಕಾಲ ಮಾರ್ಚ್ ಟು ಮೇ, ಮಳೆಗಾಲ ಜೂನ್ನಿಂದ ಸೆಪ್ಟೆಂಬರ್, ಮಾನ್ಸೂನ್ ಮಾರುತಗಳ ನಿರ್ಗಮನ ಕಾಲ ಅಕ್ಟೋಬರಿಂದ ನವೆಂಬರ್ವರೆಗೆ ಇರುತ್ತದೆ, ಚಳಿಗಾಲ ಡಿಸೆಂಬರ್ ಟು ಫೆಬ್ರವರಿವರೆಗೆ ಇರ್ತದೆ. ಇನ್ನು ಬೇಸಿಗೆ ಕಾಲದಲ್ಲಿ ಅತಿ ಹೆಚ್ಚು ಉಷ್ಣಾಂಶ ಇರ್ತದೆ. ರಾಯಚೂರು ಜಿಲ್ಲೆ, ನಮ್ಮ ಕರ್ನಾಟಕದಲ್ಲೇ ರಾಯಚೂರು ಜಿಲ್ಲೆ ಸಾಮಾನ್ಯವಾಗಿ ಪ್ರತಿ ವರ್ಷ 45.6 ಡಿಗ್ರಿ ಉಷ್ಣಾಂಶಲ್ಲೇ ದಾಖಲಾಗ್ತದೆ. ಇನ್ನು ಪರಿಸರಣ ವಿಧದ ಮಳೆಯಾಗುವುದು ಸಾಮಾನ್ಯವಾಗಿ ಅಪರಾಹ್ನದ ಸಮಯದಲ್ಲಿ ಅಲ್ಪ ಕಾಲದವರೆಗೆ ಸಂಭವಿಸುತ್ತದೆ. ಮಧ್ಯಾಹ್ನದ ನಂತರ ಬೀಳುವಂತಹ ಕಡಿಮೆ ಅವಧಿಯ ಮಳೆಯನ್ನು ಏನಂತ ಕರಿತೀವಿ? ಪರಿಸರಣ ವಿಧದ ಮಳೆ ಅಂತ ಕರಿತೀವಿ. ಇದು ಗಿಡಗಳು ಹೂ ಬಿಡಲಿಕ್ಕೆ ನೆರವಾಗೋದ್ರಿಂದ ಕಾಫಿ ಹೂ ಮಳೆ ಅಂತ ಕರೀತಾರೆ. ಅದೇ ರೀತಿಯಾಗಿ ಮಾವಿನ ಫಸಲಿಗೆ ನೆರವಾಗೋದ್ರಿಂದ ಇದನ್ನು ಮಾವಿನ ಹುಯ್ಲು ಅಂತ ಕರೀತಾರೆ. ಕಾಫಿ ಹೂ ಬಿಡಲಿಕ್ಕೆ ನೆರವಾಗೋದ್ರಿಂದ ಕಾಫಿ ಹೂ ಬೆಳೆ ಅಂತ ಕರೀತಾರೆ. ಮಾವಿನ ಫಸಲಿಗೆ ನೆರವಾಗೋದ್ರಿಂದ ಅದನ್ನು ಮಾವಿನ ಹುಯ್ಲು ಅಂತ ಕರೀತಾರೆ. ಈ ಕಾಲದಲ್ಲಿ ರಾಜ್ಯದ ವಾರ್ಷಿಕ ಒಟ್ಟು ಮಳೆಯಲ್ಲಿ 7% ಮಳೆಯಾಗ್ತದೆ. ಬೇಸಿಗೆ ಕಾಲದಲ್ಲಿ ನಮ್ಮ ರಾಜ್ಯದಲ್ಲಿ 7% ಮಳೆ ಆಗ್ತದೆ. ಇನ್ನು ಮಳೆಗಾಲ ನೈಋತ್ಯ ಮಾನ್ಸೂನ್ ಮಾರುತಗಳ ಕಾಲ ಅಂತ ಕರೀತಾರೆ. ಮಳೆಗಾಲಕ್ಕೆ ನೈಋತ್ಯ ಮಾನ್ಸೂನ್ ಮಾರುತಗಳ ಕಾಲ ಅಂತ ಕರೀತಾರೆ. ಮಲೆನಾಡು ಘಟ್ಟಗಳು ಅಥವಾ ಸಹ್ಯಾದ್ರಿ ಘಟ್ಟಗಳು ಅರಬ್ಬಿ ಸಮುದ್ರದ ಮೇಲೆ ಬೀಸುವಂತಹ ತೇವಾಂಶ ಬರುವಂಥ ಮಾರುತಗಳನ್ನು ತಡೆದು ಅಧಿಕ ಮಳೆಯನ್ನು ಸುರಿಸ್ತವೆ. ಮಲೆನಾಡು ಘಟ್ಟಗಳು ಅರಬ್ಬಿ ಸಮುದ್ರದ ಮೇಲೆ ಬೀಸುವಂತಹ ತೇವಾಂಶ ಭರಿತ ಮಾರುತಗಳನ್ನು ತಡೆದು ಅಧಿಕ ಮಳೆಯನ್ನು ಸುರಿಸ್ತವೆ. ಆಗುಂಬೆ ಅಧಿಕ ಮಳೆ ಬೀಳುವ ಸ್ಥಳವಾಗಿದ್ದು ಇದನ್ನು ದಕ್ಷಿಣದ ಚಿರಾಪುಂಜಿ ಅಂತ ಕರೀತಾರೆ. ದಕ್ಷಿಣ ಭಾರತದ ಚಿರಾಪುಂಜಿ ಅಂತ ಆಗುಂಬೆಯನ್ನು ಕರೀತಾರೆ. ಇತ್ತೀಚೆಗೆ ಶಿವಮೊಗ್ಗ ಜಿಲ್ಲೆಯ ಹೊಸನಗರ ತಾಲೂಕಿನ ಹುಲಿಕಲ್ ರಾಜ್ಯದಲ್ಲಿ ಅತಿ ಹೆಚ್ಚು ಮಳೆ ಬೀಳುವ ಸ್ಥಳವಾಗಿದೆ. ಇನ್ನು ಕಡಿಮೆ ಮಳೆ ಬೀಳುವ ಸ್ಥಳ ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆ ಸಮೀಪದ ನಾಯಕನಹಟ್ಟಿ ಅತಿ ಕಡಿಮೆ ಮಳೆ ಬೀಳುವ ಪ್ರದೇಶವಾಗಿದೆ. ನಾಯಕನಹಟ್ಟಿ ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆ ತಾಲೂಕಿನಲ್ಲಿ ಬರ್ತದೆ. ನಾಯಕನಹಟ್ಟಿ ಅತಿ ಕಡಿಮೆ ಮಳೆ ಬೀಳುವ ಪ್ರದೇಶವಾಗಿದೆ. ಇನ್ನು ಮಾನ್ಸೂನ್ ಮಾರುತಗಳ ನಿರ್ಗಮನ ಕಾಲ, ಇದನ್ನು ಈಶಾನ್ಯದಿಂದ ನೈಋತ್ಯಕ್ಕೆ ಬೀಸ್ತದೆ. ಈ ಮಾರುತಗಳು ಈಶಾನ್ಯದಿಂದ ನೈಋತ್ಯಕ್ಕೆ ಬೀಸ್ತವೆ. ಇವು ಕರ್ನಾಟಕಕ್ಕೆ ಮಳೆ ತರುವುದಿಲ್ಲ. ಇವು ನೈಋತ್ಯ ಮಾನ್ಸೂನ್ ಮಾರುತಗಳ ನಿರ್ಗಮನ ಕಾಲ ಈಶಾನ್ಯದಿಂದ ನೈಋತ್ಯಕ್ಕೆ ಬೀಸ್ತವೆ. ಬಂಗಾಳ ಕೊಲ್ಲಿಯಲ್ಲಿ ಬೀಸುವಾಗ ದಕ್ಷಿಣ ಮೈದಾನ ಜಿಲ್ಲೆಗಳಲ್ಲಿ ಮಳೆ ಬೀಳ್ತದೆ. ಬಂಗಾಳ ಕೊಲ್ಲಿಯಲ್ಲಿ ಬೀಸುವಾಗ ದಕ್ಷಿಣ ಮೈದಾನ ಜಿಲ್ಲೆಗಳಲ್ಲಿ ಮಳೆ ಬೀಳ್ತದೆ. ಬಂಗಾಳ ಕೊಲ್ಲಿಯಲ್ಲಾಗುವ ಚಂಡಮಾರುತ ಪ್ರಭಾವದಿಂದ ನವೆಂಬರ್ ಡಿಸೆಂಬರ್ ತಿಂಗಳಿನಲ್ಲಿ ಮಳೆಯಾಗುತ್ತದೆ. ಈ ಋತುಮಾನದಲ್ಲಿ 12% ಭಾಗದಷ್ಟು ರಾಜ್ಯದಲ್ಲಿ ಮಳೆ ಆಗ್ತದೆ. ಇಂಪಾರ್ಟೆಂಟ್. ಇನ್ನು ಅತಿ ಕಡಿಮೆ ಉಷ್ಣಾಂಶ, ಕಡಿಮೆ ಆರ್ದ್ರತೆ, ಮಳೆ ಕಡಿಮೆ ಮತ್ತು ತಿಳಿಯಾದ ಆಕಾಶ ಇದು ಕಂಡುಬರೋದು ಚಳಿಗಾಲದಲ್ಲಿ. ಸ್ನೇಹಿತರೆ, ಉಷ್ಣಾಂಶ ಎಷ್ಟಿರ್ತದೆ ಅಂದರೆ ಅಲ್ಲಿ ಚಳಿಗಾಲದಲ್ಲಿ 25 ಡಿಗ್ರಿಯಿಂದ 27 ಡಿಗ್ರಿ ಸೆಲ್ಸಿಯಸ್ನಷ್ಟು ಉಷ್ಣಾಂಶ ಇರ್ತದೆ.
ಇನ್ನು ಸ್ನೇಹಿತರೆ, ಇನ್ನು ಅತಿ ಕಡಿಮೆ ಉಷ್ಣಾಂಶ ಇರುವ ತಿಂಗಳು ಯಾವುದಂದ್ರೆ ಜನವರಿ. ಅತಿ ಕಡಿಮೆ ಉಷ್ಣಾಂಶ ಇರುವಂತಹ ತಿಂಗಳು ಯಾವುದಂದ್ರೆ ಜನವರಿ ತಿಂಗಳಲ್ಲಿ ಅತಿ ಕಡಿಮೆ ಉಷ್ಣಾಂಶ ದಾಖಲಾಗ್ತದೆ. ಆದ್ದರಿಂದ ಜನವರಿ ತಿಂಗಳನ್ನು ನಾವು ಕರ್ನಾಟಕದ ಪ್ರವಾಸ ಮಾಸ ಅಂತ ಕರಿತೀವಿ. ಟೂರಿಂಗ್ ಮಂತ್ ಯಾವುದಂದ್ರೆ ಕರ್ನಾಟಕದ ಪ್ರವಾಸ ಮಾಸ ಯಾವುದು? ಜನವರಿ ತಿಂಗಳು. ಬೆಳಗಾವಿಯಲ್ಲಿ ಕನಿಷ್ಠ ಉಷ್ಣಾಂಶ 6.7 ಸೆಲ್ಸಿಯಸ್ ಇರ್ತದೆ. ಬೆಳಗಾವಿಯಲ್ಲಿ ಕನಿಷ್ಠ ಉಷ್ಣಾಂಶ 6.7 ಡಿಗ್ರಿ ಸೆಲ್ಸಿಯಸ್ ಇರ್ತದೆ. ಉತ್ತರದ ಜಿಲ್ಲೆಗಳಲ್ಲಿ ಕಡಿಮೆ ಉಷ್ಣಾಂಶ ಇರ್ತದೆ. ವಿಜಯಪುರ, ಕಲಬುರಗಿ, ಬೀದರ್ಗಳಲ್ಲಿ ಚಳಿಗಾಲದಲ್ಲಿ ಮಳೆಯ ಹಂಚಿಕೆ ಕಡಿಮೆ ಇರ್ತದೆ. ವಿಜಯಪುರ, ಕಲಬುರಗಿ, ಬೀದರ್ನಲ್ಲಿ ಚಳಿಗಾಲದಲ್ಲಿ ಮಳೆ ಹಂಚಿಕೆ ಕಡಿಮೆ ಇರ್ತದೆ. ರಾಜ್ಯದ ಒಟ್ಟು ಮಳೆಯಲ್ಲಿ ಶೇಕಡ 1% ಮಳೆ ಬೀಳ್ತದೆ. ಯಾವಾಗ? ಚಳಿಗಾಲದಲ್ಲಿ. ಒಮ್ಮೊಮ್ಮೆ ಪ್ರಾತಃ ಕಾಲದಲ್ಲಿ ಕಾವಳ ಬೀಳ್ತವೆ. ಕಾವಳ ಬರ್ತದೆ. ಪ್ರಾತಃ ಕಾಲ ಸಂಜೆ ಹೊತ್ತಲ್ಲೇ ಕಾವಳ ಬರುತ್ತದೆ. ಇನ್ನು ಸ್ನೇಹಿತರೆ, ಮುಂದಿನ ಟಾಪಿಕನ್ನು ಡಿಸ್ಕಷನ್ ಮಾಡೋಣ. ಕರ್ನಾಟಕದಲ್ಲಿ ಮಣ್ಣುಗಳು. ಕರ್ನಾಟಕದಲ್ಲಿ 4 ಮಣ್ಣು ಒಳಗೊಂಡಿದೆ. ಕರ್ನಾಟಕದಲ್ಲಿ 4 ರೀತಿಯ ಮಣ್ಣು ಕಂಡು ಬರ್ತದೆ. ಒಂದು ಕೆಂಪು ಮಣ್ಣು, ಕಪ್ಪು ಮಣ್ಣು, ಜಂಬಿಟ್ಟಿಗೆ ಮಣ್ಣು, ಕರಾವಳಿ ಮಣ್ಣು. ಕೆಂಪು ಮಣ್ಣು ರೆಡ್ ಸಾಯಿಲ್ ಅಂತ ಕರೀತಾರೆ. ಇದಕ್ಕೆ ಗ್ರಾನೈಟ್, ನೀಸ್ ಶಿಲಾದ್ರವ್ಯಗಳಿಂದ ಕೆಂಪು ಮಣ್ಣು ರೂಪುಗೊಂಡಿದೆ. ಸ್ನೇಹಿತರೆ, ಕೆಂಪು ಮಣ್ಣು ಯಾವ ದ್ರವ್ಯಗಳಿಂದ ರೂಪುಗೊಂಡಿದೆ ಅಂತ ಪ್ರಶ್ನೆಯನ್ನು ಕೇಳಬಹುದು. ಗ್ರಾನೈಟ್ ಮತ್ತು ನೀಸ್ ಶಿಲಾದ್ರವ್ಯಗಳಿಂದ ಕೆಂಪು ಮಣ್ಣು ರೂಪುಗೊಂಡಿದೆ. ಕಬ್ಬಿಣದ ಆಕ್ಸೈಡ್ ಹೊಂದಿರುವುದರಿಂದ ಇದು ಕೆಂಪಾಗಿ ಕಾಣ್ತದೆ. ಕಬ್ಬಿಣದ ಆಕ್ಸೈಡ್ ಇರೋದರಿಂದ ಇದು ಕೆಂಪಾಗಿ ಕಾಣ್ತದೆ. ಈ ಮಣ್ಣಿನಲ್ಲಿ ಹೆಚ್ಚು ಸುಣ್ಣ ಮತ್ತು ಉಪ್ಪಿನ ಅಂಶವಿದ್ದು ಸಾವಯವ ಅಂಶ ಕಡಿಮೆ. ಹೆಚ್ಚು ಹಗುರ, ತೇವಾಂಶ ಉಳಿಸಿಕೊಳ್ಳುವ ಸಾಮರ್ಥ್ಯ ಕಡಿಮೆ ಇರ್ತದೆ. ಕೆಂಪು ಮಣ್ಣಿನ ಲಕ್ಷಣಗಳು ಕೇಳ್ತಾರೆ ಸ್ನೇಹಿತರೆ ಪರೀಕ್ಷೆಯಲ್ಲಿ. ಸೊ ನಾವು ಇದನ್ನ ನೆನಪಿನಲ್ಲಿ ಇಟ್ಕೋಬೇಕು. ಕೆಂಪು ಮಣ್ಣಿನಲ್ಲಿ ಹೆಚ್ಚು ಸುಣ್ಣದ ಅಂಶ ಇರ್ತದೆ, ಉಪ್ಪಿನ ಅಂಶ ಇರ್ತದೆ, ಸಾವಯವ ಅಂಶ ಕಡಿಮೆ ಇರ್ತದೆ, ಹೆಚ್ಚು ಹಗುರ ಇರ್ತದೆ. ಹಾಗೆ ಇದು ತೇವಾಂಶ ಉಳಿಸಿಕೊಳ್ಳುವಂತಹ ಕಡಿಮೆ ಸಾಮರ್ಥ್ಯವನ್ನು ಈ ಕೆಂಪು ಮಣ್ಣು ಹೊಂದಿರ್ತದೆ. ತೃಣಧಾನ್ಯಗಳಾದ ರಾಗಿ, ನವಣೆ, ಸಜ್ಜೆ, ಜೋಳ, ಹಾರಕ ಇತ್ಯಾದಿ ದ್ವಿದಳ ಧಾನ್ಯಗಳಾದ ನೆಲಗಡಲೆ ಕೂಡ ಮಳೆ ಆಶ್ರಿತ ಬೆಳೆ. ಈ ಮಣ್ಣಿನಲ್ಲಿ ಏನೇನು ಬೆಳಿಬೋದು ಅಂದರೆ ಕೆಂಪು ಮಣ್ಣಿನಲ್ಲಿ ರಾಗಿ, ನವಣೆ, ಸಜ್ಜೆ, ಜೋಳ, ಹಾರಕ. ಇನ್ನು ದ್ವಿದಳ ಧಾನ್ಯಗಳಾದ ನೆಲಗಡಲೆಯೂ ಕೂಡ ಈ ಕೆಂಪು ಮಣ್ಣಿನಲ್ಲಿ ಬೆಳೀತಾರೆ. ಈ ನೆಲಗಡಲೆ ಅನ್ನೋದು ಒಂದು ಮಳೆ ಆಶ್ರಿತ ಬೆಳೆ ಕೂಡ ಆಗಿದೆ. ಇನ್ನು ನೀರಾವರಿ ಸೌಲಭ್ಯವಿರುವೆಡೆ ಭತ್ತ, ಕಬ್ಬು, ಆಲೂಗಡ್ಡೆ, ತರಕಾರಿಗಳು, ಬಾಳೆ, ತೆಂಗು, ಅಡಿಕೆಯನ್ನು ಬೆಳೀತಾರೆ. ನೀರಾವರಿ ಸೌಲಭ್ಯ ಇರುವಲ್ಲಿ ಭತ್ತವನ್ನು ಬೆಳೀತಾರೆ. ಕಬ್ಬು, ಆಲೂಗಡ್ಡೆ, ತರಕಾರಿಗಳು, ಬಾಳೆ, ತೆಂಗು, ಅಡಿಕೆಯನ್ನು ಕೆಂಪು ಮಣ್ಣಿನಲ್ಲಿ ಬೆಳೀತಾರೆ. ಇನ್ನು ಕೆಂಪು ಮಣ್ಣು ಕಂಡುಬರುವಂಥ ಜಿಲ್ಲೆಗಳು ಯಾವಂದರೆ ತುಮಕೂರು, ಬೆಂಗಳೂರು, ರಾಮನಗರ, ಚಿಕ್ಕಬಳ್ಳಾಪುರ, ಕೋಲಾರ, ಚಾಮರಾಜನಗರ, ಮಂಡ್ಯ, ಮೈಸೂರು. ಇನ್ನು ಕಪ್ಪು ಮಣ್ಣಿನ ಬಗ್ಗೆ ತಿಳ್ಕೊಳ್ಳೋಣ ಸ್ನೇಹಿತರೆ. ಬಸಾಲ್ಟ್ ಶಿಲೆಗಳ ಶಿಥಿಲೀಕರಣದಿಂದಾಗಿ, ಭಾಳ ಇಂಪಾರ್ಟೆಂಟ್ ಇದು, ಬಸಾಲ್ಟ್ ಶಿಲೆಗಳ ಶಿಥಿಲೀಕರಣದಿಂದಾಗಿ ಇದರಲ್ಲಿ ಮೆಗ್ನೀಷಿಯಂ, ಅಲ್ಯೂಮಿನಿಯಂ ಮತ್ತು ಕಬ್ಬಿಣದ ಆಕ್ಸೈಡ್ಗಳಿರ್ತವೆ. ಕಪ್ಪು ಮಣ್ಣಿನಲ್ಲಿ ಏನೇನು ಇರ್ತವೆ? ಮೆಗ್ನೀಷಿಯಮ್ ಐತಿ, ಅಲ್ಯೂಮಿನಿಯಂ ಐತಿ, ಕಬ್ಬಿಣದ ಆಕ್ಸೈಡ್ ಐತಿ. ಮೆಗ್ನೀಷಿಯಂ, ಅಲ್ಯೂಮಿನಿಯಂ, ಕಬ್ಬಿಣದ ಆಕ್ಸೈಡ್. ಮೆಗ್ನೀಷಿಯಂ, ಅಲ್ಬೂಮಿನಿಯಂ, ಕಬ್ಬಿಣದ ಆಕ್ಸೈಡ್ಗಳಿರ್ತವೆ ಬಸಾಲ್ಟ್ ಶಿಲೆಗಳ ಶಿಥಿಲೀಕರಣದಿಂದಾಗಿ. ಮೆಗ್ನೀಷಿಯಂ, ಅಲ್ಬೂಮಿನಿಯಂ ಮತ್ತು ಕಬ್ಬಿಣದ ಆಕ್ಸೈಡ್ಗಳಿರ್ತವೆ. ಭಾಳ ಇಂಪಾರ್ಟೆಂಟ್. ಇದನ್ನು ಎರೆಮಣ್ಣು ಅಂತ ಕರೀತಾರೆ ಮತ್ತು ಕಪ್ಪು ಹತ್ತಿಯ ಮಣ್ಣು ಅಂತಲೂ ಕರೀತಾರೆ. ಹೆಚ್ಚು ದಿನ ತೇವಾಂಶವನ್ನು ಹಿಡಿದಿಟ್ಕೊಳ್ತದೆ. ಇದನ್ನು ರೇಗರ್ ಮಣ್ಣು ಅಂತ ಕರೀತಾರೆ ರೀ. ಇದಕ್ಕೆ ರೇಗರ್ ಮಣ್ಣು, ಕಪ್ಪು ಮಣ್ಣು, ಎರೆಮಣ್ಣು, ಕಪ್ಪು ಹತ್ತಿಯ ಮಣ್ಣು ಈ ಹೆಸರುಗಳಿಂದ ಈ ಕಪ್ಪು ಮಣ್ಣನ್ನು ಕರೀತಾರೆ. ಬಸಾಲ್ಟ್ ಶಿಲೆಗಳ ಶಿಥಿಲೀಕರಣದಿಂದಾಗಿ ಮೆಗ್ನೀಷಿಯಂ, ಅಲ್ಬೂಮಿನಿಯಂ, ಕಬ್ಬಿಣದ ಆಕ್ಸೈಡ್ ಕಪ್ಪು ಮಣ್ಣಿನಲ್ಲಿವೆ. ಇನ್ನು ಪ್ರಮುಖ ಬೆಳೆಗಳು ನೋಡೋಣ ಸ್ನೇಹಿತರೆ. ಹತ್ತಿ, ಜೋಳ, ಸೂರ್ಯಕಾಂತಿ, ಮೆಣಸಿನಕಾಯಿ, ಮೆಕ್ಕೆಜೋಳ, ಬೇಳೆಕಾಳು, ಕಬ್ಬು, ಈರುಳ್ಳಿ ಮತ್ತು ಭತ್ತ ಈ ಸಾಯಿಲ್ನಲ್ಲಿ ಬೆಳೀತಾರೆ. ಕಪ್ಪು ಮಣ್ಣಿನಲ್ಲಿ ಬೆಳೆಯುವಂತಹ ಬೆಳೆಗಳು ಇವೆಲ್ಲ. ಹತ್ತಿ, ಜೋಳ, ಸೂರ್ಯಕಾಂತಿ, ಮೆಣಸಿನಕಾಯಿ, ಮೆಕ್ಕೆಜೋಳ, ಬೇಳೆಕಾಳು, ಕಬ್ಬು, ಈರುಳ್ಳಿ, ಭತ್ತ ಇವುಗಳನ್ನು ಕಪ್ಪು ಮಣ್ಣಿನಲ್ಲಿ ಬೆಳೀತಾರೆ.
ಇನ್ನು ಕಪ್ಪು ಮಣ್ಣು ಕಂಡುಬರುವಂಥ ಜಿಲ್ಲೆಗಳು ಧಾರವಾಡ, ಗದಗ, ಬಳ್ಳಾರಿ, ಕೊಪ್ಪಳ, ಕಲಬುರಗಿ, ಯಾದಗಿರಿ, ಬಾಗಲಕೋಟೆ, ಬೆಳಗಾವಿ, ಚಿತ್ರದುರ್ಗ ಮತ್ತು ಚಾಮರಾಜನಗರ. ಇಲ್ಲಿ ಕಪ್ಪು ಮಣ್ಣು ಕಂಡುಬರ್ತದೆ. ಇನ್ನು ಜಂಬಿಟ್ಟಿಗೆ ಮಣ್ಣು ಅಧಿಕ ಮಳೆ ಮತ್ತು ಅಧಿಕ ಉಷ್ಣಾಂಶ ಇರುವ ಭಾಗಗಳಲ್ಲಿ ಈ ಮಣ್ಣು ಕಂಡುಬರ್ತದೆ. ಜಂಬಿಟ್ಟಿಗೆ ಮಣ್ಣು ಕಂಡುಬರೋದು ಅಧಿಕ ಮಳೆ, ಅಧಿಕ ಉಷ್ಣಾಂಶ ಇರುವಂತಹ ಭಾಗಗಳಲ್ಲಿ ಮಣ್ಣು ಕಂಡುಬರ್ತದೆ ಜಂಬಿಟ್ಟಿಗೆ ಮಣ್ಣಿನ ಲಕ್ಷಣಗಳನ್ನು ನೋಡೋಣ. ನೀರಿನಲ್ಲಿ ಕರಗುವ ಸುಣ್ಣ ಮತ್ತು ಸಿಲಿಕೇಟ್ಗಳು ಮಳೆ ನೀರಿನಲ್ಲಿ ಕರಗಿ ತಳದ ಮಣ್ಣಿನ ಸ್ತರಗಳಲ್ಲಿ ಸಂಗ್ರಹಿಸಲ್ಪಡ್ತವೆ. ನೀರಿನಲ್ಲಿ ಕರಗುವಂತಹ ಸುಣ್ಣ ಮತ್ತು ಸಿಲಿಕೇಟ್ಗಳು ಮಳೆ ನೀರಿನಲ್ಲಿ ಕರಗಿ ತಳದ ಮಣ್ಣಿನ ಸ್ತರಗಳಲ್ಲಿ ಸಂಗ್ರಹಿಸಲ್ಪಡ್ತವೆ. ಜಂಬಿಟ್ಟಿಗೆ ಮಣ್ಣಲ್ಲಿ ಯಾವ್ಯಾವುದು ಅಂದರೆ ಸುಣ್ಣ, ಸಿಲಿಕೇಟ್ ಇದೆ. ಇನ್ನು ಕರಗದ ಅಲ್ಬುಮಿನಿಯಂ ಮತ್ತು ಕಬ್ಬಿನ ಮೇಲ್ಪದರದಲ್ಲಿ ಉಳಿತದೆ. ಇನ್ನು ಮಳೆ ನೀರಿನ ಸ್ತರದಲ್ಲಿ ಕರಗದಂತಹ ಅಲ್ಬುಮಿನಿಯಂ ಮತ್ತು ಕಬ್ಬಿಣ ಮೇಲ್ಪದರದಲ್ಲಿ ಉಳ್ಕೋತವೆ. ತಳದಲ್ಲಿರೋದು ಸುಣ್ಣ ಮತ್ತು ಸಿಲಿಕೇಟ್ಗಳು. ಇನ್ನು ಬೇಸಿಗೆಯಲ್ಲಿ ಇದು ಒಣಗಿ ಗಟ್ಟಿಯಾಗಿ ಲ್ಯಾಟ್ರೈಟ್ ಆಗ್ತದೆ. ಬೇಸಿಗೆ ಕಾಲದಲ್ಲಿ ಒಣಗಿ ಗಟ್ಟಿಯಾಗಿ ಲ್ಯಾಟ್ರೈಟ್ ಆಗುತ್ತದೆ. ಇದು ಕಟ್ಟಡ ನಿರ್ಮಾಣಕ್ಕೆ ಜಂಬಿಟ್ಟಿಗೆ ಮಣ್ಣನ್ನು ಬಳಸಲಾಗ್ತದೆ. ಇನ್ನು ಇದರಲ್ಲಿ ಜಂಬಿಟ್ಟಿಗೆ ಮಣ್ಣಲ್ಲಿ ಬೆಳೆಯುವಂತಹ ಬೆಳೆಗಳು ನೋಡೋಣ. ಗೋಡಂಬಿ, ಕಾಫಿ, ಚಹಾ, ಏಲಕ್ಕಿ, ಮೆಣಸು, ರಬ್ಬರ್, ತೆಂಗು ಇವುಗಳನ್ನು ಜಂಬಿಟ್ಟಿಗೆ ಮಣ್ಣಿನಲ್ಲಿ ಬೆಳೀತಾರೆ. ಇನ್ನು ಜಂಬಿಟ್ಟಿಗೆ ಮಣ್ಣು ಕಂಡುಬರುವಂಥ ಜಿಲ್ಲೆಗಳು ಉತ್ತರ ಕನ್ನಡ, ಉಡುಪಿ, ದಕ್ಷಿಣ ಕನ್ನಡ, ಕೊಡಗು, ಚಿಕ್ಕಮಗಳೂರು, ಶಿವಮೊಗ್ಗ, ಬೆಳಗಾವಿ ಮುಂತಾದ ಮಲೆನಾಡು ಜಿಲ್ಲೆಗಳಲ್ಲಿ ಈ ಜಂಬಿಟ್ಟಿಗೆ ಮಣ್ಣು ಕಂಡುಬರ್ತದೆ. ಇನ್ನು ಕರಾವಳಿ ಮೆಕ್ಕಲು ಮಣ್ಣು ನದಿ, ಸಮುದ್ರ ಅಲೆಗಳಿಂದ ಸಾಗಿಸಲ್ಪಟ್ಟ ಮಣ್ಣು ಸಮುದ್ರ ತೀರದಲ್ಲಿ ಸಂಗ್ರಹವಾಗಿ ನಿರ್ಮಾಣವಾಗ್ತದೆ. ನದಿ, ಸಮುದ್ರದ ಅಲೆಗಳಿಂದ ಸಾಗಿಸಲ್ಪಟ್ಟ ಮಣ್ಣು ಸಮುದ್ರ ತೀರದಲ್ಲಿ ಸಂಗ್ರಹವಾಗಿ ಕರಾವಳಿ ಮೆಕ್ಕಲು ಮಣ್ಣು ನಿರ್ಮಾಣವಾಗ್ತದೆ. ಇದರಲ್ಲಿ ಮರಳು ಮತ್ತು ಜೇಡಿಮಣ್ಣು ಮಿಶ್ರಿತವಾಗಿರುತ್ತದೆ. ಜೊತೆಗೆ ಕೊಳೆತ ಜೈವಿಕ ಅಂಶ ಸಮೃದ್ಧವಾಗಿರುತ್ತದೆ. ಇಲ್ಲಿ ಬೆಳೆಯುವಂತಹ ಬೆಳೆಗಳು ಯಾವುದಂದರೆ ಭತ್ತ, ಗೋಡಂಬಿ, ತೆಂಗು, ಅಡಿಕೆ ಮತ್ತು ಬಾಳೆ ಇವುಗಳನ್ನು ಈ ಕರಾವಳಿ ಮೆಕ್ಕಲು ಮಣ್ಣಿನಲ್ಲಿ ಬೆಳೀತಾರೆ. ಭತ್ತ, ಗೋಡಂಬಿ, ತೆಂಗು, ಅಡಿಕೆ, ಬಾಳೆ ಇವುಗಳನ್ನು ಈ ಮೆಕ್ಕಲು ಮಣ್ಣಿನಲ್ಲಿ ಬೆಳೆಯುವಂಥವು. ಇನ್ನು ಕರಾವಳಿ ಮೆಕ್ಕಲು ಮಣ್ಣು ಕಂಡುಬರುವಂಥ ಜಿಲ್ಲೆಗಳು ಯಾವುದಂದ್ರೆ ಕರಾವಳಿ ಜಿಲ್ಲೆಗಳಾದ ಉಡುಪಿ, ದಕ್ಷಿಣ ಕನ್ನಡ ಹಾಗೂ ಉತ್ತರ ಕನ್ನಡ ಈ ಭಾಗಗಳಲ್ಲಿ ಸ್ನೇಹಿತರೆ ಕರಾವಳಿಯ ಮೆಕ್ಕಲು ಮಣ್ಣು ಕಂಡುಬರ್ತದೆ ಸ್ನೇಹಿತರೆ. ಇಷ್ಟು ಸ್ನೇಹಿತರೆ ನಾವು ಈ ಒಂದು ತರಗತಿಯಲ್ಲಿ ಕರ್ನಾಟಕದ ಭೂಗೋಳದ ರಿವಿಷನ್ ಅನ್ನೋ ಕ್ಲಾಸನ್ನು ಮಾಡಿದ್ವಿ ಸ್ನೇಹಿತರೆ. ಮುಂದಿನ ತರಗತಿಯಲ್ಲಿ ಇದರ ಮುಂದುವರೆದ ಕರ್ನಾಟಕದ ಭೂ ಸಂಪನ್ಮೂಲ ಮತ್ತು ಅದರ ಮುಂದುವರೆದ ಅಧ್ಯಾಯಗಳನ್ನು ನಾವು ರಿವಿಷನನ್ನು ಮಾಡೋಣ ಸ್ನೇಹಿತರೆ. ನನ್ನ ಜ್ಞಾನಕ್ರಾಂತಿ ಯೂಟ್ಯೂಬ್ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಇನ್ನೂ ಹಲವು ತರಗತಿಗಳನ್ನು ಮಾಡಲು ನಿಮ್ಮ ಬೆಂಬಲವಿರಲಿ ಅಂತ ಹೇಳ್ತಾ ನನ್ನ ತರಗತಿಯನ್ನು ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು ಸ್ನೇಹಿತರೆ.